ಗೆಲುವಿನ ಬೆನ್ನಲ್ಲೇ ಆರ್ಸಿಬಿ ಟ್ವೀಟ್ ಮಾಡಿದೆ. ಅಭಿಮಾನಿಗಳು ಫಸ್ಟ್, ಜವಾಬ್ದಾರಿಯುತವಾಗಿ ಸೆಲೆಬ್ರೇಟ್ ಮಾಡಿ, ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿ ಅನ್ನುವಂತಹ ಪೋಸ್ಟ್ ಅನ್ನ ಆರ್ಸಿಬಿ ಮಾಡಿದೆ. ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದೆ. ಯಾಕಂದ್ರೆ ಹೋದ ವರ್ಷದ ಆ ಕಹಿ ನೆನಪು ಟ್ರೋಫಿ ಗೆದ್ದಿರುವಂತಹ ಖುಷಿಯನ್ನೇ ಮರೆಮಾಚ್ಬಿಟ್ಟಿತ್ತು. ಆ 11 ಜೀವಗಳು ಅಮಾಯಕವಾಗಿ ಬಲಿಯಾಗಿದ್ವು ಕಾಲ್ ತುಳಿತ ಅನ್ನುವಂಥ ದುರಂತದಲ್ಲಿ. ಆದರೆ ಈಗ ಆರ್ಸಿಬಿ ತನ್ನ ಫ್ಯಾನ್ಸ್ಗಳಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದೆ. ವಾಟ್ ಅ ನೈಟ್, ವಾಟ್ ಅ ಫೀಲಿಂಗ್ ಟು ಎವ್ರಿ ಮೆಂಬರ್ ಆಫ್ ದ ಆರ್ಸಿಬಿ ನೇಷನ್. ಕಂಗ್ರ್ಯಾಚುಲೇಷನ್ಸ್, ದಿಸ್ ಇಸ್ ಯೋರ್ ವಿನ್. As the celebrations begin, let's be responsible. Best way to celebrate is with your loved ones. Relive the memories and enjoy this special moment from the comfort of home. We'll see you in the stadium next year. 12th man army. Until then, spread the joy and keep supporting us. ಇದು ಆರ್ಸಿಬಿಯ ಅಧಿಕೃತ ಒಂದು ಪೋಸ್ಟ್. ಸೊ ಇದು ನಿಮ್ಮ ಗೆಲುವು, ಪ್ರತಿಯೊಬ್ಬ ಆರ್ಸಿಬಿಯ ಅಭಿಮಾನಿಗೂ ಕೂಡ ಸಲ್ಲುವಂತಹ ಗೆಲುವು. ಅತ್ಯುತ್ತಮವಾದಂಥ ಸೆಲೆಬ್ರೇಷನ್ ಯಾವುದು ಅಂತಂದರೆ, ನಿಮ್ಮ ಮನೆಯಲ್ಲಿತ್ಕೊಂಡು ನಿಮ್ಮ ಪ್ರೀತಿ ಪಾತ್ರರ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂಥದ್ದು. ಅದು ವಿಶೇಷವಾದಂಥ ಒಂದು ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಹೀಗಾಗಿ ನೀವು ನಿಮ್ಮ ಮನೆಯಲ್ಲಿ ಇದ್ಕೊಂಡೇ ಸಂಭ್ರಮಾಚರಣೆ ಮಾಡಿ. ಮುಂದಿನ ವರ್ಷ ನಿಮ್ಮನ್ನು ಸ್ಟೇಡಿಯಂನಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳಿ ಆರ್ಸಿಬಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಮಾಡಿರುವಂಥದ್ದು. ಸೊ ಇದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹೊರಡಿಸಿರುವಂಥ ಕಟ್ಟುನಿಟ್ಟಿನ ಸೂಚನೆ ಏನಿದೆ, ಯಾವುದೇ ಕಾರಣಕ್ಕೂ ಸಂಭ್ರಮಾಚರಣೆಯನ್ನು ಬಹಿರಂಗವಾಗಿ ರಸ್ತೆಗಳಲ್ಲಿ ಮಾಡಬಾರ್ದು, ಪಟಾಕಿಗಳನ್ನು ಸಿಡಿಸಬಾರ್ದು, ಅತಿರೇಕದ ವರ್ತನೆಯನ್ನು ತೋರಬಾರ್ದು, ಹಾಗೂ ಬೇರೆ ತಂಡಗಳ ಅಭಿಮಾನಿಗಳನ್ನು ಕೆರಳಿಸುವಂಥ ರೀತಿಯಲ್ಲಿ ಸಂಭ್ರಮಾಚರಣೆ ಇರಬಾರ್ದು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಸುದೀರ್ಘವಾದಂತಹ ಸೂಚನೆಯನ್ನು ಬೆಂಗಳೂರು ಪೊಲೀಸರು ಕೊಟ್ಟಿದ್ದರು. ಆ್ಯಂಡ್ ಅದರ ಬೆನ್ನಲ್ಲೇ ಆರ್ಸಿಬಿ ಕೂಡ ಅಧಿಕೃತವಾಗಿ ಫೈನಲ್ ಪಂದ್ಯವನ್ನು ಗೆದ್ದ ನಂತರ ಈ ಒಂದು ಟ್ವೀಟ್ ಮಾಡಿದೆ. ಸೊ ಎಲ್ಲ ರೀತಿಯಾದಂಥ ಸೆಲೆಬ್ರೇಷನ್ಸ್ ಈಗ ಇಡೀ ರಾಜ್ಯಾದ್ಯಂತ ಹಾಗೂ ಇಡೀ ದೇಶದಾದ್ಯಂತ ಆರ್ಸಿಬಿ ಅಭಿಮಾನಿಗಳು ಮಾಡ್ತಿದ್ದಾರೆ. ನಮ್ಮ ನ್ಯೂಸ್ ಫಸ್ಟ್ನ CEO ಅವರ ಮನೆಯಲ್ಲೂ ಕೂಡ ಈ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಸೊ ಅಫ್ಕೋರ್ಸ್ ಒಂದು ಸಂಡೇ, ಪ್ರತಿದಿನ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿತಾರೆ. ಎಲ್ಲ ಒಂದು ಕಡೆ ಒಂದು ಚಿಕ್ಕ ರಿಲ್ಯಾಕ್ಸಿಂಗ್ ಮೂಮೆಂಟ್, ಒಂದು ರೆಜುಮಿನೇಷನ್ ಇರಲೇಬೇಕು. ಆ್ಯಂಡ್ ಇವತ್ತು IPL ಫೈನಲ್ ಪಂದ್ಯ ಖಂಡಿತವಾಗ್ಲೂ ಅದೆಲ್ಲವನ್ನೂ ಕೂಡ ಕೊಟ್ಟಿದೆ. ಅಂದರೆ ಎಲ್ಲ ಮ್ಯಾಚ್ನಲ್ಲೂ ಟೆನ್ಷನ್ ಕೊಡುವಂಥ ನಮ್ಮ ಬಾಯ್ಸ್. ಆ್ಯಂಡ್ ಇದು ನೋಡಿ, ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅಫ್ಕೋರ್ಸ್ ಬೆಂಗಳೂರಿನ ಒಂದು ಲೈಟಿಂಗ್ಸೇ ಸೂಪರ್ ಆಗಿರುತ್ತೆ. ಬಟ್ RCB ಗೆದ್ದಂಥ ರಾತ್ರಿ ಮಾತ್ರ ಇನ್ನೂ ಅದ್ಭುತವಾಗಿರುತ್ತೆ. ಇಡೀ ಊರೇ ದೀಪಾವಳಿ ಆಚರಿಸ್ತಾ ಇದೆಯೋ ಏನೋ ಅನ್ನುವಂಥ ಡೌಟ್ ಬರಬೇಕು, ಅಕಸ್ಮಾತ್ ಏನಾದರೂ ಈ ಸ್ಯಾಟಲೈಟ್ ಇಮೇಜ್ಗಳನ್ನ, ಫೋಟೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಸೊ ಬೆಂಗಳೂರಿನಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನು ಗಮನಿಸ್ತಾ ಇದ್ದೀರಿ. ಆ ಹೊರೈಸಾನ್ ಇದೆಯಲ್ಲ, ಆ ಕಂಪ್ಲೀಟ್ ಹೊರೈಸಾನ್ ಲೈಟ್ಸ್ನಿಂದ, ಪಟಾಕಿಗಳಿಂದ ತುಂಬ ಹೋಗಿದೆ. ಸೊ ನಮ್ಮ ಟೀಮ್ ಕೂಡ ಚೆನ್ನಾಗಿ ಬರೆದು ಹಾಕ್ತಿರುವಂಥದ್ದು, ಚೆನ್ನೈಗೆ ಕಾಣೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ ಅಂತೇಳಿ. ಅಫ್ಕೋರ್ಸ್ ಅವರು ಆಕಾಶವನ್ನು ನೋಡಿದಾಗ ಗಮನಿಸದೇ ಇರ್ಬೋದು ಅಥವಾ ಕಾಣದೇ ಇರ್ಬೋದು, ಬಟ್ ಇದರ ಹವಾ, ಇದರ ಸದ್ದಂತೂ ದೇಶದ ದಶ ದಿಕ್ಕುಗಳಿಗೂ ಕೂಡ ತಲುಪಿರುತ್ತೆ ಇನ್ಫ್ಯಾಕ್ಟ್. ಸೊ ಒಂದು ಅದ್ಭುತವಾದಂಥ ವ್ಯೂ ಇದು. ಬೆಂಗಳೂರು ಗೆಲ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಮುಂಚಿತವಾಗಿಯೇ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ನಮ್ಮ ಬಾಯ್ಸ್ ಅಂದರೆ RCB ಇವತ್ತು ಕೊಟ್ಟಿರುವಂಥ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಒಂದು ಚಾಂಪಿಯನ್ಸ್ ಟೀಮ್, ಕಳೆದ ಬಾರಿ ಗೆದ್ದಂಥ ಟೀಮ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅನ್ನೋದಕ್ಕೆ ಇವತ್ತಿನ ಪಂದ್ಯನೇ ಒಂದು ಬೆಸ್ಟ್ ಎಕ್ಸಾಂಪಲ್. ಎಸ್ಪೆಷಲಿ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಯಾವ ರೀತಿಯಾಗಿ ತಾಳ್ಮೆಯನ್ನು ಕಾಯ್ದುಕೊಂಡು ಒಂದು ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋದನ್ನು RCB ತುಂಬ ಚೆನ್ನಾಗಿ ಇವತ್ತು ಮ್ಯಾಚ್ನು ಏನು ನಡೀತು ಆ ಮ್ಯಾಚ್ನಲ್ಲಿ ತೋರಿಸ್ಕೊಟ್ಟಿದೆ. ಸೊ RCB ಗೆಲುವಿನ ಸಂಭ್ರಮಾಚರಣೆಯಲ್ಲಿ ದೇಶದ ದಶ ದಿಕ್ಕುಗಳಲ್ಲೂ ಕೂಡ ಅಭಿಮಾನಿಗಳು ಮುಳುಗಿರುವಂಥದ್ದು. ಮಗದೊಂದು ಕಡೆಯಲ್ಲಿ RCBಯ ಜರ್ಸಿ ಮೇಲೆ ಒಂದಲ್ಲ ಎರಡು ಸ್ಟಾರ್ ಇನ್ಮೇಲೆ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿರುವಂಥ ಅಷ್ಟು ಅಭಿಮಾನಿಗಳ 18 ವರ್ಷಗಳ ಕಾಯುವಿಕೆ ಇತ್ತಲ್ಲ, ಅದು ಹೋದ ವರ್ಷ ಕೊನೆ ಆಯಿತು.
ಈ ವರ್ಷ ಕಾಯೋದೇ ಬೇಡ, ಸತತವಾಗಿ ಗೆದ್ದುಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ RCB ಬಾಯ್ಸ್ 2ನೇ ಟ್ರೋಫಿಯನ್ನು ಈಗ ನಮಗೆ ತಂದುಕೊಟ್ಟಿರುವಂಥದ್ದು. ಒಂದು ಗೆಲ್ಲೋದೇ ಕಷ್ಟ, ನೀವು ಯಾವಾಗ ಒಂದು ಗೆಲ್ತೀರಿ, ಇದೆಲ್ಲವೂ ಕೂಡ ಒಬ್ಬ RCB ಫ್ಯಾನ್ಗೆ ಈ ಎಲ್ಲ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ಹೇಳಿರುವಂಥದ್ದು, ಬೇರೆ ತಂಡದ ಅಭಿಮಾನಿಗಳು ಎಲ್ಲವೂ ಕೂಡ ಕಿವಿನಲ್ಲಿದೆ, ಮನಸ್ಸಿನಲ್ಲಿದೆ, ತಲೆನಲ್ಲಿದೆ. ಆದರೆ ಈ 2 ವರ್ಷ ಇದೆಯಲ್ಲ, 2025-26 ವೆರಿ ಸ್ಪೆಷಲ್. ಯಾಕಂದರೆ ನಮ್ಮನ್ನು, ಅಂದರೆ RCB ಫ್ಯಾನ್ಸನ್ನು ನಮ್ಮ ಟೀಮ್ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ತಲೆ ತಗ್ಸೋ ಹಾಗೆ ಮಾಡಿಲ್ಲ, ಎಲ್ಲೂ ಕೂಡ ಹೀನಾಯ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಪ್ರತಿಯೊಂದು ಮ್ಯಾಚ್ನಲ್ಲೂ 100% ಎಫರ್ಟನ್ನು ಹಾಕಿ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಸಂಘಟಿತವಾದಂಥ ಹೋರಾಟವನ್ನು ಮಾಡಿ ಇಡೀ ಟೂರ್ನಿಯುದ್ದಕ್ಕೂ, ಈ ಸೀರೀಸ್ ಅಂತೂ ಅಫ್ಕೋರ್ಸ್ ಈ ಟೂರ್ನಿಯುದ್ದಕ್ಕೂ ಒಂದು ಚಾಂಪಿಯನ್ಸ್ ಆಟವನ್ನು RCB ಆಡಿರುವಂಥದ್ದು. ಸೊ ಅದರ ಫಲವೇ 2ನೇ ಟ್ರೋಫಿ RCB ಪಾಲಾಗ್ತಾ ಇದೆ. ಸೊ ರಜತ್ ಪಾಟಿದಾರ್ ಅವರು ಈಗ ನೀವು ನೋಡ್ಬೋದು, ಅವರ ಲುಕ್ ಚೇಂಜ್ ಆಗಿದೆ, ಉದ್ದನೆಯ ಕೂದಲನ್ನು ಬಿಟ್ಟಿರುವಂಥದ್ದು. ಆ್ಯಂಡ್ ಫೀಲ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೇ ಕಿರಿಕಿರಿ ಉಂಟಾದರೂ ಕೂಡ ಆ ಕೂದಲನ್ನು ಕಟ್ ಮಾಡಲಿಕ್ಕೆ ಅಥವಾ ಶಾರ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾರೊಬ್ರು ಕೇಳಿದ್ರು ಪ್ರಶ್ನೆ, ಯಾಕೆ ಈ ಲುಕ್ ಅಂತ. ಯಾಕಂದರೆ ಈ ಲುಕ್ನಲ್ಲಿ ನೀನೊಂದು ಟ್ರೋಫಿ ಬೇಕು ಅಂತ ಹೇಳಿದರು ಅವರು. ಈ ಒಂದು ಹೊಸ ಲುಕ್ ಇದೆಯಲ್ಲ, ಈ ಲುಕ್ಕಲ್ಲೂ ನನಗೆ ಒಂದು ಟ್ರೋಫಿ ಬೇಕು, ಶಾರ್ಟ್ ಹೇರಲ್ಲಿ ಒಂದು ಟ್ರೋಫಿ ಇದೆ, ಲಾಂಗ್ ಹೇರಲ್ಲಿ ನಂಗೆ ಒಂದು ಟ್ರೋಫಿ ಬೇಕು ಅಂತ ಹೇಳಿದರು. ಆ್ಯಂಡ್ ಇವತ್ತು ಅದು ನನಸಾಗಿದೆ. ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲ. ಲಾಠಿ ಚಾರ್ಜ್ ನಡೀತು, ಆದರೂ ಕೂಡ ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇರುವಂಥದ್ದು. ಬೆಂಗಳೂರು ಏತರ ಪ್ರದೇಶಗಳಲ್ಲಿ ಈ ಸಂಭ್ರಮಾಚರಣೆ ನಡೀತಾ ಇರುವಂಥದ್ದು. ಆದರೆ ಬೆಂಗಳೂರಿನಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಕಾಡ್ಬೋದು. ಇದು ನಟ ಕಿಚ್ಚ ಸುದೀಪ್ ಅವರು ತಮ್ಮ ಆತ್ಮೀಯರಿಗೆ ಹಾಗೂ ಅವರ ಕ್ಲೋಸ್ ಸರ್ಕಲ್ಗೆ ತಮ್ಮ ಮನೆಯ ಮೇಲ್ಗಡೆನೆ RCB ಫೈನಲ್ನ ಒಂದು ಸ್ಕ್ರೀನಿಂಗನ್ನು ಏರ್ಪಡಿಸಿದ್ರು. ಸೊ ಫೈನಲ್ ಪಂದ್ಯದ ಸ್ಕ್ರೀನಿಂಗ್ ಅವರ ಮನೆಯ ಮೇಲ್ಗಡೆ ನಡೀತಾ ಇತ್ತು. ಆ್ಯಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು RCBಯ ಗೆಲುವಿನ ಕ್ಷಣವನ್ನು ಕಣ್ತುಂಬಿಕೊಂಡ್ರು. ಅದನ್ನು ಒಬ್ಬರು ಕ್ಯಾಪ್ಚರ್ ಮಾಡಿದ್ದಾರೆ. ಆ ಒಂದು ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಟ ಕಿಚ್ಚ ಸುದೀಪ್ ಅವರ ಮನೆಯಲ್ಲಿ ಆದಂಥ RCB ಮ್ಯಾಚ್ನ ಒಂದು ಸ್ಕ್ರೀನಿಂಗ್, ಅದು ಫೈನಲ್ ಮ್ಯಾಚ್ನ ಸ್ಕ್ರೀನಿಂಗ್. ಸೊ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ದೊಡ್ಡ ಕ್ರಿಕೆಟ್ ಅಭಿಮಾನಿ, ಇನ್ಫ್ಯಾಕ್ಟ್ ಒಳ್ಳೆ ಕ್ರಿಕೆಟರ್ ಹೌದು. ಸೊ ಹೀಗಾಗಿ ಇವತ್ತು ಒಂದು ಕ್ರೂಷಿಯಲ್ ಡೇ. ಆ್ಯಂಡ್ ಆ ಒಂದು ಫೈನಲ್ ಮ್ಯಾಚನ್ನು ತಮ್ಮ ಕ್ಲೋಸ್ ಸರ್ಕಲ್ ಒಟ್ಟಿಗೆ ಅವರು ವೀಕ್ಷಣೆ ಮಾಡಿದ್ದಾರೆ. ಆ ಒಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ.